ವಿಚಿತ್ರವಾದಂಥ ಒಂದು ಶಕ್ತಿ ನಿಮ್ಮನ್ನು ಆವರಿಸ್ತಕ್ಕಂಥ ಒಂದು ಸುಯೋಗ. ಅಂದರೆ ಎಲ್ಲ ಕಳ್ಕೊಂಡಿರ್ತಕ್ಕಂಥವರಿಗೆ ಎ ಬೆಗ್ಗರ್ ವಿಲ್ ಬಿಕಮ್ ಎ ದಿವಾನ್. ದಿವಾನಾಗಿ ನಿಂತಿರ್ತಕ್ಕಂಥವನು ದಿವಾಳಿಯಾಗಿ ನಿಂತ್ಕೋತಾನೆ. ಅಂಥದ್ದೊಂದು ವಿಸ್ಮಯಗಳು ನಡೀತಕ್ಕಂಥ ಒಂದು ವರ್ಷವಾಗಿರುತ್ತೆ 2017 ಯುಗಾದಿಯ ಫಲಾಫಲ. ಷಷ್ಠಾಧಿಪತಿ ನಿಮ್ಮ ಮನೆಯಲ್ಲೇ ಬಂದು ಕುಳಿತಿದ್ದಾನೆ. ವಿಪರೀತ ಉಷ್ಣಬಾಧೆ, ಅಲ್ಸರು, ಅಪೆಂಡಿಸ್ಸು, ಅರ್ನಿಯಾ, ಪೈಲ್ಸು, ಪಿಸ್ತೂಲ, ಯೂರಿನರಿ ಇನ್ಫೆಕ್ಷನ್ಸ್, ಕಣ್ಣಿಗೆ ಆಪ್ರೇಷನ್ ಆಗಬೇಕು, ಕಿವಿಗೆ ಆಪ್ರೇಷನ್ ಆಗಬೇಕು, ಬಾಯಿಗೆ ಆಪ್ರೇಷನ್ ಆಗಬೇಕು ಅನ್ನತಕ್ಕಂಥವ್ರಿಗೆ ಇನ್ನಷ್ಟು ಉಲ್ಪಣಿಸ್ತಕ್ಕಂಥದ್ದಾಗುತ್ತೆ. ಜಾಗ್ರತೆ. ಮಿಕ್ಕಂತೆ ಮುಟ್ಟಿದ್ದೆಲ್ಲವೂ ಬಂಗಾರ. ಮನೆಯಲ್ಲಿ ಮದುವೆಗಳ ಒಂದು ಸಂಭ್ರಮ, ವಿಪರೀತ ಖರ್ಚು, ವಿಪರೀತ ದುಡ್ಡು ಬರುತ್ತೆ, ವಿಪರೀತ ಖರ್ಚು, ವಿಪರೀತ ಗೌರವ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಹಂಕಾರದಿಂದ ಓವರ್ ಕಾನ್ಫಿಡೆನ್ಸಿಂದ ಎಡವಿ ಬೀಳತಕ್ಕಂಥದ್ದಾಗುತ್ತೆ. ರಾಜಕಾರಣಿಗಳಿಗೆ ಹಿಂದಿನ ಆ ಒಂದು ಅಡ್ಡದಾರಿಯಿಂದ ಒಂದು ಅಧಿಕಾರ ಪಡೆಯತಕ್ಕಂಥದ್ದು, ಅಂದರೆ ಡೈರೆಕ್ಟಾಗಿ ಪಬ್ಲಿಕ್ ಮುಂದ್ಗಡೆ ಹೋಗಿ ಗೆಲ್ಲಲಿಕ್ಕಾಗೋದಿಲ್ಲ, ಇಂಡೈರೆಕ್ಟ್ ಆಗಿ ಅಧಿಕಾರವನ್ನು ಪಡೆಯತಕ್ಕಂಥ ಸುಯೋಗ ನಿಮ್ಮದಾಗತಕ್ಕಂಥದ್ದಾಗುತ್ತೆ. ಇನ್ನು ಬಹು ವಿಶೇಷವಾಗಿ ಈ ಒಂದು ಸರ್ಕಾರಿ ಮಟ್ಟದ ಕೆಲಸ ಕಾರ್ಯದಲ್ಲಿರ್ತಕ್ಕಂಥವ್ರಿಗೆ ಒಂದೊಳ್ಳೆ ಪ್ರಮೋಷನ್ನು, ಇಂಕ್ರಿಮೆಂಟು, ಈ ಒಂದು DA ರೈಸ್ ಆಗೋದು ಈ ಥರದ್ದು ನಡೆಯುತ್ತೆ. ಬೇಕಾದ್ರೆ ಗಮನಿಸಿ ನೋಡಿ, ಈ ಒಂದು 10 ದಿನದ ಹಿಂದ್ಗಡೆನೇ ಆಲ್ರೆಡಿ ಸೂರ್ಯ ಭಾವಕ್ಕೆ ಸೂರ್ಯ ಹಾಗೂ ಶನಿ ಕೇಂದ್ರದಲ್ಲಿರೋದ್ರಿಂದ ಕೇಂದ್ರ ಸರ್ಕಾರದ ಉದ್ಯೋಗಿಗಳಿಗೆ 2% DA ಹೈಕ್ ಮಾಡಿದ್ದಾರೆ. 90%ವರೆಗೂ ನಿಮ್ಮ PF ಇಲ್ಲ ಗ್ರ್ಯಾಜುಯಿಟಿ ಮನಿಯನ್ನು ವಿಡ್ರಾ ಮಾಡ್ಕೋಬೋದು ಅಂತ ಕೂಡ ಹೇಳಿದ್ದಾರೆ. ಅಂದರೆ ಈ ಥರದ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಪ್ರಾಜೆಕ್ಟ್ ವ್ಯವಹಾರ, ಟೆಂಡರ್ಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಒಳ್ಳೆ ಲಾಭ, ಹೆಸರು, ಕೀರ್ತಿಯನ್ನು ನೋಡತಕ್ಕಂಥದ್ದಾಗುತ್ತೆ. ಸೋದರಿ ವರ್ಗಕ್ಕೆ ಒಂದು ಸಂಕಟವಿದೆ. ಅಂದರೆ ಮಿಸ್ಸೆಸ್ನ ಅಕ್ಕ ತಂಗಿ ಇರ್ಬೋದು, ಇಲ್ಲ ನಿಮ್ಮ ಅಕ್ಕ ತಂಗಿ ಇರ್ಬೋದು, ಇಲ್ಲ ಚಿಕ್ಕಮ್ಮ ದೊಡ್ಡಮ್ಮ ಇರ್ಬೋದು, ಒಂದು ಅಕಾಲಿಕ ಮರಣ ಇಲ್ಲ ಅಸಂಭವ ಒಂದು ನಡೆಯತಕ್ಕಂಥದ್ದು ನಿಮ್ಮ ಕುಟುಂಬದಲ್ಲಿ ನಡೆಯುತ್ತೆ. ಆದಷ್ಟು ಲಕ್ಷ್ಮೀ ದೇವಸ್ಥಾನದಲ್ಲಿ ಆಗಾಗ ಏಕಾದಶಿಯ ದಿನಗಳಂದು ಒಂದು ಅರ್ಚನೆ ಮಾಡಿಸ್ಬಿಟ್ಟು ಒಂದು 5 ಜನ ಮುತ್ತೈದೆಯರಿಗೆ ಮಡ್ಲಕ್ಕಿ ತುಂಬಿಸೋದು, ಸಿಹಿ ಹಣ್ಣು, ತಾಂಬೂಲ, ಎಲೆ ಅಡಿಕೆ, ಹೂವು, ಹಣ್ಣು ಈ ರೀತಿ ಕೊಡೋದು, ಗುರುಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ದು, ದತ್ತಾತ್ರೇಯರು, ಈ ಗಾಣಗಾಪುರ ಕ್ಷೇತ್ರ, ಇಲ್ಲ ಅಂತ ಹೇಳಿದ್ರೆ ಕೈವಾರ ಕ್ಷೇತ್ರ, ಇಲ್ಲ ಅಂತ ಹೇಳಿದ್ರೆ ವೀರಬ್ರಹ್ಮೇಂದ್ರರ ಕ್ಷೇತ್ರ, ಸಿದ್ಧಾರೂಢರ ಕ್ಷೇತ್ರ, ಇಂಥ ಒಂದು ಗುರುಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರೋದ್ರಿಂದ ಆ ಗುರು ವಕ್ರತೆ ಸ್ವಲ್ಪ ಕಡಿಮೆಯಾಗಿ ನೆಮ್ಮದಿಯನ್ನು ಪಡೀತಕ್ಕಂಥದ್ದಾಗುತ್ತೆ.